ಮಹಾಶಿವರಾತ್ರಿ 2026 ಮಹಾಶಿವರಾತ್ರಿ ವ್ರತ ಭಾನುವಾರ ಫೆಬ್ರವರಿ 15, 2026 ಉಪವಾಸ ಮುರಿಯುವ ದಿನ. ಸೋಮವಾರ ಫೆಬ್ರವರಿ 16, 2026 ಚತುರ್ದಶಿ ತಿಥಿ ಆರಂಭ. ಫೆಬ್ರವರಿ 15 ಸಂಜೆ 5:04 ಚತುರ್ದಶಿ ತಿಥಿ ಅಂತ್ಯ ಫೆಬ್ರವರಿ 16 ಸಂಜೆ 5:40 ನಿಶ್ಚಿತ ಕಾಲ ಪೂಜೆ ಫೆಬ್ರವರಿ 16 ರಾತ್ರಿ 12:09 1 ಗಂಟೆಯವರೆಗೆ. ಪ್ರಥಮ ಪ್ರಹಾರ ಫೆಬ್ರವರಿ 15 ಸಂಜೆ 6:11 ರಾತ್ರಿ 9:23 ಗಂಟೆಯವರೆಗೆ. ದ್ವಿತೀಯ ಪ್ರಹಾರ ರಾತ್ರಿ 9:23 12:35 ಗಂಟೆಯವರೆಗೆ. ತೃತೀಯ ಪ್ರಹಾರ ಫೆಬ್ರವರಿ 16 ರಾತ್ರಿ 12:35 ಬೆಳಗ್ಗೆ 3:47 ಗಂಟೆಯವರೆಗೆ. ಚತುರ್ಥ ಪ್ರಹಾರ ಬೆಳಗ್ಗೆ 3:47 6:50 ಗಂಟೆಯವರೆಗೆ. ಶಿವನ 11 ರುದ್ರಾವತಾರಗಳು: ಕಪಾಲಿ, ಪಿಂಗಲ, ಭೀಮ, ವಿರೂಪಾಕ್ಷ, ವಿಲೋಹಿತ, ಶಾಸ್ತ್ರ, ಅಜಪಾಲ, ಅಹಿರ್ಬುಗ್ನ, ಶಂಭು, ಚಂಡ, ಭವ. ಇವು ಶಿವನ 11 ರುದ್ರಾವತಾರಗಳ ಹೆಸರು. 12 ಜ್ಯೋತಿರ್ಲಿಂಗಗಳು ಯಾವುವು? ಲಿಂಗಗಳು ಎಲ್ಲೆಲ್ಲಿವೆ ಎಂದು ತಿಳಿಯೋಣ. ಸೋಮನಾಥ ಗುಜರಾತ್, ಶ್ರೀಶೈಲ ಮಲ್ಲಿಕಾರ್ಜುನ ಆಂಧ್ರ ಪ್ರದೇಶ, ಮಹಾಕಾಳೇಶ್ವರ ಮಧ್ಯಪ್ರದೇಶ, ರಾಮೇಶ್ವರ ತಮಿಳುನಾಡು, ಓಂಕಾರೇಶ್ವರ ಮಧ್ಯಪ್ರದೇಶ, ಕೇದಾರನಾಥ ಉತ್ತರಾಖಂಡ್, ಭೀಮಾಶಂಕರ ಮಹಾರಾಷ್ಟ್ರ, ವಿಶ್ವನಾಥ ಉತ್ತರ ಪ್ರದೇಶ, ತ್ರಯಂಬಕೇಶ್ವರ ಮಹಾರಾಷ್ಟ್ರ, ಗೃಹ್ಣೇಶ್ವರ ಔರಂಗಾಬಾದ್, ವೈದ್ಯನಾಥೇಶ್ವರ ಜಾರ್ಖಂಡ್, ನಾಗೇಶ್ವರ ಗುಜರಾತ್. ಮಹಾಶಿವರಾತ್ರಿ 2026 ಭಾನುವಾರ 15 ಫೆಬ್ರವರಿ 2026 ಆಚರಿಸಲಾಗುತ್ತದೆ. ಮಹಾಶಿವರಾತ್ರಿ ಹಿಂದೂ ಧರ್ಮದ ಪ್ರಮುಖ ಹಬ್ಬವಾಗಿದ್ದು ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯಂದು ಆಚರಿಸಲಾಗುತ್ತದೆ. ಇದು ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಬರುತ್ತದೆ. ಇದು ಶಿವ ಮತ್ತು ಪಾರ್ವತಿಯ ವಿವಾಹ, ಶಿವನು ಲಿಂಗ ರೂಪದಲ್ಲಿ ಪ್ರಕಟವಾದ ದಿನ ಮತ್ತು ತಾಂಡವ ನೃತ್ಯ ಮಾಡಿದ ರಾತ್ರಿ ಎಂದು ನಂಬಲಾಗಿದೆ. ಜಾಗರಣೆ, ಉಪವಾಸ ಮತ್ತು ಶಿವಲಿಂಗ ಪೂಜೆಯ ಮೂಲಕ ಅಜ್ಞಾನವನ್ನು ನೀಗಿ ಜ್ಞಾನೋದಯ, ಆತ್ಮಾವಲೋಕನ ಮತ್ತು ಆಧ್ಯಾತ್ಮಿಕ ಜಾಗೃತಿ ಪಡೆಯುವುದು ಈ ಹಬ್ಬದ ಮುಖ್ಯ ಮಹತ್ವವಾಗಿದೆ. ಶಿವರಾತ್ರಿ ಹಬ್ಬದ ಪ್ರಮುಖ ಮಹತ್ವ ಮತ್ತು ಹಿನ್ನೆಲೆ: ಆಧ್ಯಾತ್ಮಿಕ ಜಾಗೃತಿ. ಈ ದಿನದಂದು ಭಕ್ತರು ರಾತ್ರಿ ಇಡೀ ಜಾಗರಣೆ ಮತ್ತು ಶಿವಲಿಂಗಕ್ಕೆ ಅಭಿಷೇಕ, ಪೂಜೆ ಮಾಡುವುದರಿಂದ ಆತ್ಮಶುದ್ಧಿ ಮತ್ತು ಮುಕ್ತಿ ಸಿಗುತ್ತದೆ ಎಂದು ನಂಬಲಾಗಿದೆ. ಶಿವ-ಪಾರ್ವತಿ ವಿವಾಹ. ಮಹಾಶಿವರಾತ್ರಿಯು ಶಿವ ಮತ್ತು ಪಾರ್ವತಿಯರು ವಿವಾಹವಾದ ಶುಭ ದಿನವೆಂದು ಪರಿಗಣಿಸಲಾಗಿದೆ. ಇದು ಪುರುಷ ಮತ್ತು ಸ್ತ್ರೀ ಶಕ್ತಿಗಳ ಸಾಮರಸ್ಯವನ್ನು ಸಂಕೇತಿಸುತ್ತದೆ. ಲಿಂಗೋದ್ಭವ. ಶಿವನು ಮೊದಲ ಬಾರಿಗೆ ಲಿಂಗ ರೂಪದಲ್ಲಿ ಪ್ರಕಟವಾದ ದಿನ ಇದಾಗಿದ್ದು, ಸೃಷ್ಟಿ, ಸ್ಥಿತಿ, ಲಯಗಳ ಸಂಕೇತವಾಗಿ ಶಿವನನ್ನು ಆರಾಧಿಸಲಾಗುತ್ತದೆ. ಹಾಲಾಹಲ ಸೇವನೆ. ಸಮುದ್ರ ಮಂಥನದ ಸಮಯದಲ್ಲಿ ಉದ್ಭವಿಸಿದ ಹಾಲಾಹಲ ವಿಷವನ್ನು ಶಿವನು ಲೋಕ ಕಲ್ಯಾಣಕ್ಕಾಗಿ ಕುಡಿದು ಅದನ್ನು
ತನ್ನ ಕಂಠದಲ್ಲಿ ಹಿಡಿದಿಟ್ಟುಕೊಂಡು ನೀಲಕಂಠನಾದ ದಿನ ಇದೆಂದು ಹೇಳಲಾಗುತ್ತದೆ. ಜಾಗರಣೆ ಮತ್ತು ಉಪವಾಸ. ವೈಜ್ಞಾನಿಕ ಮಹತ್ವ. ರಾತ್ರಿ ಇಡೀ ಜಾಗರಣೆ ಮಾಡುವುದರಿಂದ ಮೆದುಳು ಕ್ರಿಯಾಶೀಲವಾಗುತ್ತದೆ ಮತ್ತು ಉಪವಾಸವು ಶರೀರವನ್ನು ನಿರ್ವಿಷಗೊಳಿಸುತ್ತದೆ, ಅಂದರೆ ಡಿಟಾಕ್ಸಿಫಿಕೇಶನ್. ಈ ಸಮಯದಲ್ಲಿ ಗ್ರಹಗಳ ಸ್ಥಿತಿಯು ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸಲು ಸಹಕಾರಿಯಾಗಿದೆ. ಆಚರಣೆಗಳು. ಭಕ್ತರು ಬಿಲ್ವಪತ್ರೆ, ಹಾಲು, ಜೇನುತುಪ್ಪ, ಗಂಗಾಜಲದಿಂದ ಶಿವಲಿಂಗವನ್ನು ಅಭಿಷೇಕ ಮಾಡುತ್ತಾರೆ. ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರದ ಪಠಣದೊಂದಿಗೆ ಧ್ಯಾನದಲ್ಲಿ ತೊಡಗುತ್ತಾರೆ. ಈ ಹಬ್ಬವು ಕತ್ತಲೆಯನ್ನು ಹೋಗಲಾಡಿಸಿ ಬೆಳಕನ್ನು ತರುವ ಸಂಕೇತವಾಗಿದೆ. ಅಂದರೆ ಅಜ್ಞಾನವನ್ನು ದೂರ ಸರಿಸಿ ಜ್ಞಾನವನ್ನು ಹೆಚ್ಚಿಸುವ ಈ ಒಂದು ಹಬ್ಬವೇ ಮಹಾಶಿವರಾತ್ರಿ ಹಬ್ಬ. ಇದು ಹಿಂದೂ ಧರ್ಮದಲ್ಲಿ ಗಮನಾರ್ಹ ಹಬ್ಬವಾಗಿದ್ದು, ಜೀವನ ಮತ್ತು ಜಗತ್ತಿನಲ್ಲಿ ಕತ್ತಲೆ ಮತ್ತು ಅಜ್ಞಾನವನ್ನು ಜಯಿಸುವ ಸ್ಮರಣೆಯನ್ನು ಸೂಚಿಸುತ್ತದೆ. ಇದನ್ನು ಶಿವನನ್ನು ಸ್ಮರಿಸುವುದು, ಪ್ರಾರ್ಥನೆಗಳನ್ನು ಪಠಿಸುವುದು, ಉಪವಾಸ ಮಾಡುವುದು ಮತ್ತು ಪ್ರಾಮಾಣಿಕತೆ, ಇತರರಿಗೆ ಗಾಯ ಮಾಡದಿರುವುದು, ದಾನ, ಕ್ಷಮೆ ಮತ್ತು ಶಿವನ ಆವಿಷ್ಕಾರದಂತಹ ನೀತಿ ಮತ್ತು ಸದ್ಗುಣಗಳನ್ನು ಧ್ಯಾನಿಸುವ ಮೂಲಕ ಆಚರಿಸಲಾಗುತ್ತದೆ. ಉತ್ಸಾಹಭರಿತ ಭಕ್ತರು ಈ ರಾತ್ರಿ ಇಡೀ ಎಚ್ಚರವಾಗಿರುತ್ತಾರೆ. ಇತರರು ಶಿವ ದೇವಾಲಯಗಳಲ್ಲಿ ಒಂದನ್ನು ಭೇಟಿ ಮಾಡುತ್ತಾರೆ ಅಥವಾ ಜ್ಯೋತಿರ್ಲಿಂಗಗಳಿಗೆ ತೀರ್ಥಯಾತ್ರೆ ಮಾಡುತ್ತಾರೆ. ಈ ಹಬ್ಬವು 5ನೇ ಶತಮಾನದಲ್ಲಿ BCEಯಲ್ಲಿ ಹುಟ್ಟಿಕೊಂಡಿದೆ ಎಂದು ನಂಬಲಾಗಿದೆ. ಕಾಶ್ಮೀರ ಶೈವ ಧರ್ಮದಲ್ಲಿ ಕಾಶ್ಮೀರ ಪ್ರದೇಶದ ಶಿವಭಕ್ತರು ಈ ಹಬ್ಬವನ್ನು ಹರರಾತ್ರಿ ಅಥವಾ ಉಚ್ಚಾರಣಾನುಗುಣವಾಗಿ ಸರಳವಾದ ಹೇರತ್ ಅಥವಾ ಹೇರತ್ ಎಂದು ಕರೆಯುತ್ತಾರೆ. ಅನೇಕ ದಂತಕಥೆಗಳು ಮಹಾಶಿವರಾತ್ರಿಯ ಮಹತ್ವವನ್ನು ವಿವರಿಸುತ್ತದೆ. ಒಂದು ಎಂದರೆ ಅದು ಶಿವನ ನೃತ್ಯದ ರಾತ್ರಿ. ಆ ಶಿವರಾತ್ರಿಯನ್ನು ಹಲವಾರು ಪುರಾಣಗಳಲ್ಲಿ, ವಿಶೇಷವಾಗಿ ಸ್ಕಂದ ಪುರಾಣ, ಲಿಂಗ ಪುರಾಣ ಮತ್ತು ಪದ್ಮ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಈ ಮಧ್ಯಕಾಲೀನ ಯುಗದ ಶೈವ ಗ್ರಂಥಗಳು ಈ ಹಬ್ಬಕ್ಕೆ ಸಂಬಂಧಿಸಿದ ವಿಭಿನ್ನ ಆವೃತ್ತಿಗಳನ್ನು ಪ್ರಸ್ತುತಪಡಿಸುತ್ತವೆ. ಉದಾಹರಣೆಗೆ, ಉಪವಾಸ ಮತ್ತು ಶಿವನ ಸಾಂಕೇತಿಕ ವ್ಯಕ್ತಿಯಾದ ಲಿಂಗಕ್ಕೆ ಪೂಜೆ ಸಲ್ಲಿಸುವುದು. ವಿವಿಧ ದಂತಕಥೆಗಳು ಮಹಾಶಿವರಾತ್ರಿಯ ಮಹತ್ವವನ್ನು ವಿವರಿಸುತ್ತವೆ. ಶೈವ ಸಂಪ್ರದಾಯದ ಒಂದು ದಂತಕಥೆಯ ಪ್ರಕಾರ, ಶಿವನು ಸೃಷ್ಟಿ, ಸಂರಕ್ಷಣೆ ಮತ್ತು ವಿನಾಶದ ಸ್ವರ್ಗೀಯ ನೃತ್ಯವನ್ನು ಪ್ರದರ್ಶಿಸುವ ರಾತ್ರಿ ಇದು. ಸ್ತುತಿಗೀತೆಗಳ ಪಠಣ, ಶಿವಶಾಸ್ತ್ರಗಳ ಪಠಣ ಮತ್ತು ಭಕ್ತರ ಸಮೂಹ ಗಾಯನವು ಈ ವಿಶ್ವ ನೃತ್ಯದೊಂದಿಗೆ ಸೇರಿಕೊಂಡು ಎಲ್ಲೆಡೆ ಶಿವನ ಉಪಸ್ಥಿತಿಯನ್ನು ನೆನಪಿಸುತ್ತದೆ. ಮತ್ತೊಂದು ದಂತಕಥೆಯ ಪ್ರಕಾರ, ಶಿವ ಮತ್ತು ಪಾರ್ವತಿ ವಿವಾಹವಾದ ರಾತ್ರಿ ಇದು. ಲಿಂಗದಂತಹ ಶಿವಪ್ರತಿಮೆಗಳಿಗೆ ಅರ್ಪಣೆ ಮಾಡುವುದು ಯಾವುದೇ ಹಿಂದಿನ ಪಾಪಗಳನ್ನು ನಿವಾರಿಸಲು, ಪುಣ್ಯ ಮಾರ್ಗದಲ್ಲಿ ಪುನರಾರಂಭಿಸಲು ಮತ್ತು ಆ ಮೂಲಕ ವಿಮೋಚನೆಗಾಗಿ ಕೈಲಾಸ ಪರ್ವತವನ್ನು ತಲುಪಲು ವಾರ್ಷಿಕ ಸಂದರ್ಭವಾಗಿದೆ ಎಂದು ಬೇರೆ ದಂತಕಥೆ ಹೇಳುತ್ತದೆ. ಈ ನಿರ್ದಿಷ್ಟ ದಿನದಂದು ಶಿವನು ಸಮುದ್ರ ಮಂಥನದ ಸಮಯದಲ್ಲಿ ಉತ್ಪತ್ತಿಯಾದ ಹಾಲಾಹಲವನ್ನು ನುಂಗಿ ತನ್ನ ಕುತ್ತಿಗೆಯಲ್ಲಿ ಹಿಡಿದನು. ಅದು ಮೂಗೇಟುಗಳಿಂದ ನೀಲಿ ಬಣ್ಣಕ್ಕೆ ತಿರುಗಿತು ಎಂದು ನಂಬಲಾಗಿದೆ. ಪರಿಣಾಮವಾಗಿ ಅವನು ನೀಲಕಂಠ ಎಂಬ ವಿಶೇಷಣವನ್ನು ಪಡೆದನು.
ಪ್ರಸಿದ್ಧಿ ನೀಲಕಂಠ ಮಹಾದೇವ ದೇವಾಲಯವು ಈ ಘಟನೆ ನಡೆದ ಸ್ಥಳವಾಗಿದೆ ಎಂದು ನಂಬಲಾಗಿದೆ. ಈ ಉತ್ಸವಕ್ಕೆ ನೃತ್ಯ ಸಂಪ್ರದಾಯದ ಮಹತ್ವವು ಐತಿಹಾಸಿಕ ಬೇರುಗಳನ್ನು ಹೊಂದಿದೆ. ಮಹಾಶಿವರಾತ್ರಿಯು ಕೋನಾರ್ಕ್, ಖಜುರಾಹೋ ಪಟ್ಟದಕಲ್ಲು, ಮೊಧೇರಾ ಮತ್ತು ಚಿದಂಬರಂನಂತಹ ಪ್ರಮುಖ ಹಿಂದೂ ದೇವಾಲಯಗಳಲ್ಲಿ ವಾರ್ಷಿಕ ನೃತ್ಯ ಉತ್ಸವಗಳಿಗೆ ಕಲಾವಿದರ ಐತಿಹಾಸಿಕ ಸಂಗಮವಾಗಿ ಕಾರ್ಯನಿರ್ವಹಿಸಿದೆ. ತಮಿಳುನಾಡಿನಲ್ಲಿ ತಿರುವಣ್ಣಾಮಲೈ ಜಿಲ್ಲೆಯಲ್ಲಿರುವ ಅಣ್ಣಾಮಲೈಯರ್ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿಯನ್ನು ಬಹಳ ವೈಭವ ಮತ್ತು ಸಡಗರದಿಂದ ಆಚರಿಸಲಾಗುತ್ತದೆ. ಭಾರತದ ಪ್ರಮುಖ ಜ್ಯೋತಿರ್ಲಿಂಗ ಶಿವ ದೇವಾಲಯಗಳಾದ ವಾರಣಾಸಿ ಮತ್ತು ಸೋಮನಾಥ ದೇವಾಲಯಗಳು ಮಹಾಶಿವರಾತ್ರಿಯಂದು ವಿಶೇಷವಾಗಿ ಭೇಟಿ ನೀಡುತ್ತವೆ. ಕರ್ನಾಟಕದಲ್ಲಿ ಮಹಾಶಿವರಾತ್ರಿ ಅತ್ಯಂತ ವೈಭವದಿಂದ ಆಚರಿಸಲ್ಪಡುವ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ. ಭಕ್ತರು ರಾತ್ರಿ ಇಡೀ ಎಚ್ಚರವಾಗಿದ್ದು ದೇವಾಲಯಗಳಿಗೆ ಭೇಟಿ ನೀಡಿ ಆಚರಣೆಗಳಲ್ಲಿ ಭಾಗವಹಿಸುತ್ತಾರೆ. ಧರ್ಮಸ್ಥಳ, ಮುರುಡೇಶ್ವರ, ಗೋಕರ್ಣ, ನಂಜನಗೂಡು, ಮಲೆಮಹದೇಶ್ವರ ಬೆಟ್ಟಗಳು, ಕಾಡುಮಲ್ಲೇಶ್ವರ, ಕೋಟಿಲಿಂಗೇಶ್ವರ, ಮೈಲಾರಲಿಂಗೇಶ್ವರ ಮುಂತಾದ ಜನಪ್ರಿಯ ದೇವಾಲಯ ತಾಣಗಳು ರಾಜ್ಯ ಮತ್ತು ಇತರ ನೆರೆಯ ರಾಜ್ಯಗಳಾದ್ಯಂತ ಭಕ್ತರಿಂದ ತುಂಬಿರುತ್ತವೆ. ಈಶಾ ಫೌಂಡೇಶನ್ನ ಉತ್ಸವಗಳನ್ನು ಚಿಕ್ಕಬಳ್ಳಾಪುರದ ಆದಿಯೋಗಿ ಶಿವ ದೇವಾಲಯಗಳಲ್ಲಿ ಪುನರಾವರ್ತಿಸಲಾಗುತ್ತದೆ. ಮಹಾಶಿವರಾತ್ರಿಯ ಸಮಯದಲ್ಲಿ ಹಿಂದೂಗಳಿಗೆ ಉಪವಾಸ ಮತ್ತು ಧ್ಯಾನವನ್ನು ಶಿಫಾರಸು ಮಾಡಲಾಗಿದೆ. ಉಪವಾಸ ಮಾಡುವವರು ನಿರ್ಜಲ ವ್ರತ ಅಥವಾ ಎಲ್ಲ ಆಹಾರ ಮತ್ತು ನೀರನ್ನು ಸೇವಿಸದೆ ಉಪವಾಸ ಮಾಡಬಹುದು ಅಥವಾ ಮಾಂಸವನ್ನು ಸೇವಿಸದೆ ಉಪವಾಸ ಮಾಡಬಹುದು. ಹಗಲಿನಲ್ಲಿ ಹಣ್ಣುಗಳನ್ನು ಮತ್ತು ಹಾಲು ಮಾತ್ರ ತಿನ್ನಬಹುದು. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಹಿಂದೂ ಧರ್ಮದಲ್ಲಿ ಮಹಾಶಿವರಾತ್ರಿಯು ಅತ್ಯಂತ ಪವಿತ್ರ ಹಬ್ಬಗಳಲ್ಲಿ ಒಂದಾಗಿದೆ. ಶಿವನ ಭಕ್ತರು ಪ್ರತಿ ವರ್ಷ ಈ ದಿನಕ್ಕಾಗಿ ಕಾತರದಿಂದ ಕಾಯುತ್ತಿರುತ್ತಾರೆ. ಪುರಾಣಗಳ ಪ್ರಕಾರ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿಯಂದು ದೇವದೇವ ಮಹಾದೇವ ಮತ್ತು ಶಿವಪಾರ್ವತಿಯ ಕಲ್ಯಾಣ ಮಹೋತ್ಸವ ಜರುಗಿತು. ಶಿವನು ಪಾರ್ವತಿಯನ್ನು ಮದುವೆಯಾದ ದಿನ ದೇವತೆಗಳು ಮತ್ತು ಅಸುರರ ನಡುವೆ ಸಮುದ್ರ ಮಂಥನ ನಡೆದಿತ್ತು. ಇದೇ ದಿನ ಶಿವನ ಆದಿ ಮತ್ತು ಅಂತ್ಯ ಹುಡುಕಲು ಹೊರಟ ವಿಷ್ಣು ಹಾಗೂ ಬ್ರಹ್ಮನಿಗೆ ಶಿವರಾತ್ರಿಯಂದು ಲಿಂಗರೂಪಿಯಾಗಿ ದರ್ಶನ ಕೊಟ್ಟಿದ್ದು ಇದೇ ದಿನ. ಮಾಘ ಮಾಸದ ಕೃಷ್ಣ ಪಕ್ಷ ಚತುರ್ದಶಿಯಂದು ಅಂದರೆ ಶಿವರಾತ್ರಿಯ ದಿನ ರಾತ್ರಿಯ ವೇಳೆಯಲ್ಲಿ ತನ್ನನ್ನು ಯಾರು ಬಿಲ್ವ ಪತ್ರೆಗಳಿಂದ, ದೀಪಧೂಪಗಳಿಂದ, ಫಲಹಾರ ನೈವೇದ್ಯಗಳಿಂದ, ಭಕ್ತಿ ಶ್ರದ್ಧೆಗಳಿಂದ ಜಾಗರಣೆ ಮತ್ತು ಉಪವಾಸ ಮಾಡಿ ಶಿವನನ್ನು ಪೂಜಿಸುತ್ತಾರೋ ಅಂತಹವರ ಸಮೃದ್ಧಿ ಸಿಗಲಿ ಎಂದು ಸ್ವತಃ ಶಿವನೇ ಹೇಳಿದ್ದಾರೆ. ಶಿವರಾತ್ರಿ ಶಿವನಿಗೆ ಯಾವ ಅಭಿಷೇಕ ಮತ್ತು ಅದರಿಂದ ಯಾವ ಫಲ? ಜಲಾಭಿಷೇಕ ಇಷ್ಟಾರ್ಥ ಸಿದ್ಧಿಗೆ, ತುಪ್ಪದ ಅಭಿಷೇಕ ಮೋಕ್ಷ ಪ್ರಾಪ್ತಿಗೆ, ಪಂಚಗವ್ಯಂ ಅಭಿಷೇಕ ಎಲ್ಲ ಪಾಪಗಳಿಂದ ಮುಕ್ತಿಗೆ, ಮೊಸರಿನ ಅಭಿಷೇಕ ಸಂತಾನ ಭಾಗ್ಯ ಮಕ್ಕಳ ಆರೋಗ್ಯಕ್ಕಾಗಿ, ಜೇನುತುಪ್ಪ ಅಭಿಷೇಕ ಜ್ಞಾನ ವೃದ್ಧಿ, ಅಕ್ಕಿ ಹಿಟ್ಟಿನ ಅಭಿಷೇಕ ಸಾಲದಿಂದ ವಿಮುಕ್ತಿ, ಹಾಲಿನ ಅಭಿಷೇಕ ದೀರ್ಘಾಯುಷ್ಯ,
ಕಬ್ಬಿನ ರಸದ ಅಭಿಷೇಕ ಶತ್ರುನಾಶ, ಆರೋಗ್ಯ ವೃದ್ಧಿ. ಗಂಗಾಜಲ ಅಭಿಷೇಕ ಶಾಂತಿ ನೆಮ್ಮದಿಗಾಗಿ. ಪಂಚಾಮೃತ ಅಭಿಷೇಕ ಉತ್ತಮ ಆರೋಗ್ಯಕ್ಕಾಗಿ. ಶ್ರೀಗಂಧದ ಅಭಿಷೇಕ ಲಕ್ಷ್ಮೀ ಕೃಪೆಗಾಗಿ. ಅನ್ನಾಭಿಷೇಕ ಸಂಪತ್ತು ವೃದ್ಧಿ. ಎಲ್ಲವನ್ನು ತಿಳ್ಕೊಂಡ್ವಿ. ಆದರೆ ಶಿವರಾತ್ರಿ ಯಾವಾಗ? ಶಿವರಾತ್ರಿ ಮಾಘ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ತಿಥಿಯ ರಾತ್ರಿ ಕಾಲವನ್ನು ಶಿವರಾತ್ರಿ ಎಂದು ಕರೆಯುತ್ತಾರೆ. ಈ ಸಲದ ಶಿವರಾತ್ರಿ ಫೆಬ್ರವರಿ 15ರಂದು ಬಂದಿದೆ. ಉಪವಾಸಾದಿಗಳ ಆರಂಭ ಅಂದು ಬೆಳಗ್ಗೆ ಸೂರ್ಯೋದಯಕ್ಕೆ. ಅಂದರೆ ಪ್ರತಿಯೊಂದು ಹಬ್ಬಕ್ಕೂ ಪುಣ್ಯಕಾಲ ಇರುತ್ತದೆ. ಈ ಶಿವರಾತ್ರಿಯ ಪುಣ್ಯಕಾಲ, ಈ ಕಾಲದಲ್ಲಿ ಮಾಡುವ ಭಗವನ್ನಾಮಸ್ಮರಣೆ ಅತ್ಯಂತ ಫಲದಾಯಕ. ಈ ಸಮಯದಲ್ಲಿ ಭಗವಂತನ ಆರಾಧನೆ ಮಾಡಿದರೆ ಸರ್ವ ಕಾರ್ಯಗಳಲ್ಲೂ ಜಯ ಸಿಗುತ್ತದೆ. ಓಂ ನಮಃ ಶಿವಾಯ. ಮಹಾಶಿವರಾತ್ರಿ ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲೊಂದಾಗಿದೆ. ಈ ಹಬ್ಬವನ್ನು ಮಾಘ ಮಾಸದ ಬಹುಳ ಚತುರ್ದಶಿಯಂದು ಆಚರಿಸಲಾಗುತ್ತದೆ. ಇದು ಭಗವಾನ್ ಶಿವನ ಆರಾಧನೆಯ ದಿನವಾಗಿದೆ. ಈ ದಿನ ಶಿವನು ಪಾರ್ವತೀ ದೇವಿಯನ್ನು ವಿವಾಹವಾದ ದಿನವೆಂದು ನಂಬಲಾಗಿದೆ. ಶಿವರಾತ್ರಿ ದಿನದಂದು ಭಕ್ತರು ನಿತ್ಯ ಉಪವಾಸ ಮಾಡಿ ರಾತ್ರಿ ಜಾಗರಣೆ ಮಾಡುತ್ತಾರೆ. ಶಿವಲಿಂಗಕ್ಕೆ ಬಿಲ್ವಪತ್ರೆ ಮತ್ತು ನೀರಿನ ಅಭಿಷೇಕ ಮಾಡಲಾಗುತ್ತದೆ. ಈ ದಿನ ಶಿವನನ್ನು ಪೂಜಿಸಿದರೆ ಪಾಪಗಳು ಪರಿಹಾರವಾಗುತ್ತವೆ ಎಂಬ ನಂಬಿಕೆ ಇದೆ. ದೇವಾಲಯಗಳಲ್ಲಿ ವಿಶೇಷ ಪೂಜೆ ಮತ್ತು ರುದ್ರಾಭಿಷೇಕ ನಡೆಯುತ್ತದೆ. ಕೆಲವರು ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ ಹಬ್ಬವನ್ನು ಆಚರಿಸುತ್ತಾರೆ. ಶಿವನ ಮಹಿಮೆ ಸಾರುವ ಕಥೆಗಳು, ಪ್ರವಚನಗಳು ಹಾಗೂ ನೃತ್ಯ ನಾಟಕಗಳು ನಡೆಯುತ್ತವೆ. ಧನ್ಯವಾದಗಳು. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ. ಸರ್ವೇ ಜನಾಃ ಸುಖಿನೋ ಭವಂತು.